ಅಷ್ಟಾವರಣಗಳಲ್ಲಿ ವಿಭೂತಿ 4ನೇ ಆವರಣ. ಹೌದಾ? ಇದು ಹೊದಿಕೆ ಅಷ್ಟೇ. ಹೊದಿಕೆ ಅಂತ ಹೇಳಿದ್ರೆ ನನ್ನನ್ನ ನಾನು ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇರತಕ್ಕಂಥದ್ದು. ವಿ ಅಂದ್ರೆ ಮೌಲ್ಯವನ್ನ ಮೀರಿದುದು. ಮೌಲ್ಯ ಅಂದ್ರೆ ಇದಿಷ್ಟಕ್ಕೆ ಇದಿಷ್ಟು ಈ ವಸ್ತುಗೆ ಇಷ್ಟೇ ಅಂತ ಬೆಲೆ ಕಟ್ಲಿಕ್ಕೆ ಬರೋದಿಲ್ಲ ಹೇಳುವಂಥದ್ದು, ಅಮೂಲ್ಯವಾಗಿರ್ತಕ್ಕಂಥದ್ದು. ಆಮೇಲೆ ಭೂತಿ ಎಂದರೆ ಸಂಪತ್ತು, ಮೌಲ್ಯವನ್ನ ಮೀರಿದುದು. ಲೌಕಿಕ ಸಂಪತ್ತನ್ನ ಈಗೇನು ಇದೆ ನಮ್ಗೆ, ಈಗ ನಾವು ಏನೀಗ ಒಂದು ಈ ವಚನಗಳಲ್ಲಿ ಏನ್ ಜಾಲಾಡ್ತಿದೀವಲ್ಲ, ವಚನಗಳಲ್ಲಿ ಏನ್ ಮುಳುಗ್ತಿದೀವಿ, ವಚನಗಳನ್ನ ಅಧ್ಯಯನ ಮಾಡ್ತಿದೀವಲ್ಲ, ಅದೇ ಸಂಪತ್ತು ನಮ್ಗೆ. ಹೊರಗಿನ ಏನು ಚಿನ್ನ ಬೆಳ್ಳಿ ವಜ್ರ ಏನೇನೈತೆ, ಮನೆ ಆಸ್ತಿ ಸಂಪತ್ತು ಅವೆಲ್ಲ ಏನು ಸಂಪತ್ತಲ್ಲ, ಇದು ನಿಜವಾದ ಸಂಪತ್ತು. ಅದಕ್ಕೆ ಇದನ್ನೆಲ್ಲ ಹೇಳ್ತಿದ್ದಾರೆ. ಅಂದ್ರೆ ನಾವು ಲೌಕಿಕವಾಗಿರ್ತಕ್ಕಂಥ ವಿಚಾರಗಳನ್ನ ತಗೊಂಡು ಅದು ನನ್ನ ಸಂಪತ್ತು ಅನ್ನೋ ಬದಲು, ಇದು ಏನು ನಾನು ಒಂದು ವಚನವನ್ನ ಅರ್ಥ ಮಾಡ್ಕೊಳ್ತೀನಿ ಅಂದ್ರೆ ಅದು ನನ್ನ ಜ್ಞಾನ ಸಂಪತ್ತು, ಅದು ನನಗೆ ಕೊಟ್ಟಂತಹ ಬಳುವಳಿ, ಯಾರದಿಂದ ನಾವು ಪಡ್ಕೋತೀವಿ ಅದನ್ನ ತಗೊಳ್ಳುವಂಥದ್ದು. ಅಲ್ಲಿ ಮತ್ತೆ ಇದು ಭಸ್ಮ ಅಂತ ಹೇಳಿದ್ರೆ ಗೊತ್ತಿದೆ. ಭಸ್ಮ ಅಂತ ಹೇಳಿದ್ರೆ ಪುಡಿ ಆಗಿರೋದು. ಬೂದಿ ಅಂದ್ರೆ ಏನು? ಯಾಕೆ ವಿಭೂತಿ ಧರಿಸ್ಕೊಳ್ಬೇಕಂದ್ರೆ ನನ್ನಲ್ಲಿ ಸಾಕಷ್ಟು ಗುಣಗಳಿದಾವೆ, ಅವಗುಣಗಳದಾವು, ಅವನ್ನೆಲ್ಲ ಭಸ್ಮ ಮಾಡ್ಕೊಳ್ಬೇಕಂತ. ಭಸ್ಮ ಅಂತ ಹೇಳಿದ್ರೆ ಅದನ್ನ ಇಲ್ಲದಂಗ್ ಮಾಡ್ಕೊಳ್ಬೇಕು, ನಾಶ ಮಾಡ್ಬೇಕು. ಕೆಲವೊಂದು ವಿಚಾರಗಳು ನಮ್ಗೆ ಬೇಡವಾದವು ಇದಾವೆ, ನಮ್ ಕಡೆ ಬೇಕಿದ್ದು ಇದೆ. ಯಾವ್ದನ್ನ ಬೇಕೋ ಸಾಂದರ್ಭಿಕವಾಗಿ ಅದನ್ನು ಉಪಯೋಗಿಸ್ಕೊಳ್ಳೋದು ಭಸ್ಮ ಅಂತ ಹೇಳಿದ್ರೆ. ಆಮೇಲೆ ಇನ್ನೊಂದೇನ್ ಹೇಳ್ತಾರೆ ಅಂದ್ರೆ, ನಾನು ಎಲ್ಲ ಗುಣಗಳನ್ನು ಅವಗುಣಗಳನ್ನೆಲ್ಲೂ ಕೂಡ ಏನೇನು ಪಡ್ಕೊಂಡಿದ್ದೀನಿ ಅಂದ್ರೆ ನನ್ನಲ್ಲಿ ಇರೋದು ಅವಗುಣ ನನಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇನ್ನೊಬ್ರ ಜೊತೆ ಸ್ಪಂದಿಸಿದಾಗ, ಒಬ್ರು ನೋಡಿದಾಗ ಅವ್ರಿಗೆ ಕೊಡ್ದಲೆ ನಾನ್ ತಿನ್ಬೇಕಂತ ಇರ್ಬೋದು, ಅಥವಾ ಅವ್ರ ಮುಂದೆ ಕೂತಿದ್ದಾರೆ ನಾನು ಮುಂದೆ ಕೂತ್ಕೊಳ್ಬೇಕಂತನೋ, ಅಥವಾ ನನ್ನ ಹೆಸರು ಮೇಲೆ ಹೇಳ್ಬೇಕಂತನೋ, ಅಥವಾ ನನ್ಗೆ ವೇದಿಕೆ ಮೇಲೆ, ಆಮೇಲೆ ನಾನು ಇಂಥವನು ಅಂತ ಕರೆಸ್ಕೊಳ್ಳೋಂತ ಇರುತ್ತಲ್ಲ, ಅಂಥದಕ್ಕೆಲ್ಲ ಹೇಳ್ತಾರೆ ಅಹಂಕಾರ ಆಯ್ತು ಅಂತ ಹೇಳಿದಾಗ ನನಗೆ ಅದ್ರ ವಿಭೂತಿಯ ಮೌಲ್ಯ ಗೊತ್ತಾಗೋದಿಲ್ಲ ಅಂತ. ಅಂಥದ್ದೆಲ್ಲ ಭಸ್ಮ ಮಾಡ್ಕೊಳ್ಳೋಂಥದ್ದೇ ವಿಭೂತಿ. ಈ ಭಾವನೆಗಳೆಲ್ಲ ಏನಿದೆಯಲ್ಲ ನಮ್ಮಲ್ಲಿ, ನನ್ನ ಅವ್ರು ನೋಡಿದ್ರು ಮಾತಾಡಿಸ್ತಾ ಇಲ್ಲ ಹಂಗೆ ಹೋದ್ರು ಅಂತನೋ, ಅಥವಾ ನನ್ನ ಜೊತೆ ಆತ್ಮೀಯವಾಗಿ ಮಾತಾಡ್ಲಿಲ್ಲ ಅಂತನೋ, ಏನಿದೆಯಲ್ಲ ಈ ಭಾವನೆಗಳೇ ನಮ್ಮಲ್ಲಿ ಹುಟ್ಟಲೇಬಾರ್ದು. ಹುಟ್ಟುತ್ತಂತ ಹೇಳಿದ್ರೆ ನಾನು ಭಸ್ಮ ಮಾಡ್ಕೊಳ್ಬೇಕು. ಅದಕ್ಕೆ ವಿಭೂತಿ. ಅಂತರಂಗಿಕವಾಗಿ ಅದನ್ನ ಶುದ್ಧ ಮಾಡ್ಕೊಳ್ಳುವಂಥದ್ದು, ಬಹಿರಂಗವಾಗಿ ಅದು ಪ್ರತ್ಯೇಕವಾಗಿ ವಿಭೂತಿಯನ್ನ ಧಾರಣೆ ಮಾಡ್ಕೊಳ್ಳುವಂಥದ್ದು ವಿಭೂತಿ. ಆಯ್ತಾ? ಆಮೇಲೆ ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಮುನ್ನ ಮಾಡಿದ ಪಾಪವೆಂತೂ ಹೋಗುವುದೆಂದು ಚಿಂತಿಸಬೇಡ, ಕಹಿ ಸೋರೆಯ ಕಾಯ ತಂದು ವಿಭೂತಿಯ ತುಂಬಿದಡೆ ಸಿಹಿಯಾಗದೆ 3 ದಿವಸಕ್ಕೆ, ಹಲವು ಕಾಲಕ್ಕೊಂದ ಸೂನೆಗಾರನ ಕತ್ತಿಯಾದಡೇನು ಪರುಷ ಮುಟ್ಟಲಿಕ್ಕೆ ಹೊನ್ನಾಗದೆ ಅಯ್ಯ, ಲಲಾಟದಲ್ಲಿ ವಿಭೂತಿ ಬರೆಯಲಿಕ್ಕೆ ಪಾಪ ಪಲ್ಲಟವಾಗದೆ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಹಂಗೆ ವಿಭೂತಿಯನ್ನು ಧರಿಸತಕ್ಕಂಥ ಉದ್ದೇಶ, ಪ್ರಥಮ ಉದ್ದೇಶ ಏನಂತಂದ್ರೆ ಮನಸ್ಸು ನಂದು ಚಂಚಲ ಆಗಿರ್ಬಾರ್ದಂತ, ಅಂತ ಒಂಥರ ನಿಶ್ಚಲವಾಗಿರ್ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ವಿಭೂತಿಯನ್ನ ಧರಿಸಿದ ನಂತರ ನಾನು ತಪ್ಪು ಮಾಡಬಾರ್ದು ಅನ್ನೋದು ಗೊತ್ತಾಗ್ಬೇಕು. ಅಂದ್ರೆ ನನ್ನಲ್ಲಿ ಅವಗುಣಗಳನ್ನ ನಾನು ಭಸ್ಮ ಮಾಡ್ಕೊಂಡಿರ್ಬೇಕು, ಇಲ್ದಂಗ್ ಮಾಡ್ಕೊಳ್ಬೇಕಂತ ಆ ಪ್ರಜ್ಞೆ ಪ್ರತಿಯೊಬ್ಬ ಭಕ್ತರಲ್ಲಿ ಇರ್ಬೇಕು. ಅದು ನಿರಂತರ ಈ ಪ್ರಜ್ಞೆಯನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಏನ್ ಕೆಲಸ ಮಾಡಿದ್ರು ಕೂಡ ಅದನ್ನ ನಾವು ಸಕಾರಾತ್ಮಕವಾಗಿ ಮಾಡ್ತೀವಿ, ಬೇರೆಯವ್ರಿಗೆ ಕೆಟ್ಟದಾಗತ್ತೆ ಅನ್ನೋದ್ರಲ್ಲಿ ರೀತಿಯಲ್ಲಿ ಮಾಡೋದಿಲ್ಲ. ಅದಕ್ಕಲ್ಲಿ ಹೇಳ್ತಾರೆ, ಕಹಿಕ ಸೋರೆಯ ಕಾಯ ತಂದು ವಿಭೂತಿಯನ್ನು ತುಂಬಿದರೆ ಸಿಹಿಯಾಗದೆ 3 ದಿವಸಕ್ಕೆ ಅಂತ ಅದಕ್ಕೆ ಉದಾಹರಣೆ ಕೊಟ್ಟರು ಅಷ್ಟೇ. ಹಾಗೆ ವಿಭೂತಿಯನ್ನ ಹಣೆಗೆ ಧರಿಸಿದಾಗ ಸಂಕೇತ ಏನು? ವಿಭೂತಿ ನೋಡಿದ ತಕ್ಷಣ ಪ್ರಾರಂಭದಲ್ಲಿ ನಮ್ದು ಪ್ರಮೋಷನ್ ಬೇರೆ ಕಡೆ ಪೋಸ್ಟಿಂಗ್ಸ್ ಕೊಟ್ಟಿದ್ರು. ಆಮೇಲೆ ಹೆಡ್ ಆಫೀಸ್ಗೆ ಹೋದಾಗ ನಾನು ವಿಭೂತಿ ಧರಿಸ್ಕೊಂಡು ಹೋಗ್ತಿದ್ದೆ, ಎಲ್ಲಾರು ಹಿಂಗ್ ಸುಮ್ನೆ ಬರ್ತಿದ್ರಿ. ಆಮೇಲೆ ಮಾರನೇ ದಿವಸ ಯಾವಾಗ ನಮ್ಮ ಆಫೀಸರ್ ಧರಿಸ್ಕೊಂಡ್ ಬರ್ತಾರೆ ಅನ್ಬಿಟ್ಟು ಎಷ್ಟೊಂದ್ ಜನ ವಿಭೂತಿ ಧರಿಸ್ಕೊಂಡು ಇವರೆಲ್ಲರೂ ಲಿಂಗವಂತರ ಅಂತ ನನ್ಗೆ ಅವಾಗ ಗೊತ್ತಾಯ್ತು. ಅಷ್ಟು ದಿವಸ ಗೊತ್ತಿರ್ಲಿಲ್ಲ. ಅವರೇ ಧರಿಸ್ಕೊಂಡ್ಬರ್ತಾರೆ, ನಾನೇ ಧರಿಸ್ಕೊಂಡ್ಬರ್ಬಾರ್ದಂತ. ಅದಂಗೆ ಮನೆಯಿಂದ ಹಂಗೆ ಇರುತ್ತದು, ಹಂಗೆ ಬರ್ತೀವಿ ಅಂತ ಹೇಳ್ತಿದ್ದೆ ನಾನು. ಅಂದ್ರೆ ನೋಡಿದಾಗ ಏನೋ ಒಂದು ಪೂಜ್ಯ ಭಾವನೆ ಬರುತ್ತೆ. ಅವ್ರು ಎಷ್ಟ್ರ ಮಟ್ಟಿಗೆ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ವಿಭೂತಿ ಧಾರಣೆ ಮಾಡ್ಕೊಂಡಿರೋದು ನೋಡಿದ್ರೆ ಏನೋ ಅವ್ರಿಗೆ ಶರಣ ಮಾಡ್ಕೊಳ್ಬೇಕಂತಾನೋ, ಅವ್ರ ಜೊತೆ ಮಾತಾಡ್ಬೇಕಂತಾನೋ, ಒಂಚೂರು ಏನೋ ಅವ್ರಿಂದ ಏನೋ ತಿಳ್ಕೊಳ್ಬೇಕನ್ನೋ ಭಾವ ನಮಗ್ ಬರುತ್ತೆ. ಅದು ವಿಭೂತಿಯ ಗುಣಲಕ್ಷಣ. ನಾನು ಧಾರಣೆ ಮಾಡಿರೋದ್ರಿಂದ ಅವ್ರು ನೋಡಿದ ಇನ್ನೊಬ್ರು ಪರಿವರ್ತನೆ ಆಗತಕ್ಕಂಥದ್ದು ಅದು ವಿಭೂತಿಯ ಕ್ರಮ, ವಿಭೂತಿಯಿಂದ ಆಗತಕ್ಕಂಥದ್ದು. ಅದಕ್ಕೆ ಇನ್ನ ಬೇಕಾದಷ್ಟು ವಚನಗಳಿದೆ. ವಿಭೂತಿಯೇ ಕುಲದೈವ, ವಿಭೂತಿಯೇ ಮನೆ ದೈವ, ಸರ್ವ ಕಾರಣ ಸರ್ವಸಿದ್ಧಿ. ಆಮೇಲೆ ಮಕ್ಕಳಿಗೆ ಸಣ್ಣ ಮಕ್ಕಳಿಗ್ರಿ ಹೊಟ್ಟೆ ನೋವು ಬರುತ್ತೆ, ಅವಾಗ ಏನು ಹೇಳಕ್ ಬರಂಗಿಲ್ಲಲ್ಲ, ಏನ್ ಮಾಡ್ತಾರೆ? ವಿಭೂತಿ ಮಂತ್ರ ಮಾಡ್ಕೊಂಡು ಆ ಮಂತ್ರವನ್ನ ಮಾಡಿ ಹೊಟ್ಟೆ ವಿಭೂತಿನ ಧಾರಣ ಮಾಡೋದಿರ್ಬೋದು. ಆಮೇಲೆ ಜ್ವರ ಬಂದ್ರು ಕೂಡ ಜಾಸ್ತಿ ಅಷ್ಟೇ ಮಂತ್ರ ಸಹಿತ ವಿಭೂತಿಯನ್ನ ಧಾರಣೆ ಮಾಡೋದಿರ್ಬೋದು. ಆಮೇಲೆ ನೀರನ್ನ ಅದನ್ನ ಶುದ್ಧ ಮಾಡ್ಬಿಟ್ಟು ಅದನ್ನ ಕುಡಿಸೋದಿರ್ಬೋದು. ಇದು ನಂಬಿಕೆ ಇದ್ರೆ ಮಾತ್ರ ಆಗತ್ತೆ. ಸುಮ್ನೆ ಯಾರೋ ಹೇಳಿದ್ರು ಅಂತಂದ್ರೆ ಅದಾಗೋದಿಲ್ಲ. ನಂಬಿಕೆ ಬೇಕು, ವಿಶ್ವಾಸ ಬೇಕು.
ವಿಶ್ವಾಸ. ಎಸ್. ಹಾ ಇಲ್ಲೇ ಇದಾರಲ್ಲ ಮಾನ್ಯ, ಬನ್ರಿ ಬನ್ರಿ ಇಲ್ಲಿ ಬನ್ರಿ. ನೋಡ್ರಿ ಹೌದು. ಏನು ಹೊರಗೆ ನಾನು ಧರಿಸ್ಕೊಳ್ಳುವಂಥದ್ದು ಒಳಗೆ ಮನಸ್ಸಿನಲ್ಲಿ ತಿಳ್ಕೊಳ್ಳುವಂಥದ್ದು ಪರಮಾತ್ಮನ ಮೈ ಬೆಳಗ್ಗೆ ಇದೆ ಇದು ಅಂತ ತಿಳ್ಕೊಂಡು ನನ್ನ ಶರೀರಕ್ಕೆ ಅಂದ್ರೆ ಶರೀರದ ಪೂರ್ತಿ 48 ಸ್ಥಾನಗಳಂತ ಹೇಳ್ತಾರೆ. ಆದ್ರೆ ನೀವು ಕಾಡಸಿದ್ದೇಶ್ವರರ ವಚನ ಸಮಾಧಿ ಸಮಾಧಿ ತೆಗಿರಿ, ವಚನ ತೆಗಿರಿ, ಸಮಾಧಿ ಸಮಾಧಿ, ಕಾಡಸಿದ್ದೇಶ್ವರರ ವಚನ. ಅದರಲ್ಲಿ ದೇಹದ ಪ್ರತಿಯೊಂದು ಭಾಗಕ್ಕೂ ನಮಃಶಿವಾಯ ಬಸವ ಆವುಮ ಇಷ್ಟೇ ಬಿಟ್ರೆ ಇನ್ನೇನು ಹೇಳಲ್ರಿ, ಎಲ್ಲದಕ್ಕೂ ಧಾರಣೆ ಮಾಡ್ಕೊಳ್ಬೇಕು ಹೇಳ್ತಾರ ಅವರು. ಸಿಕ್ತಾ? ಸಮಾಧಿ ಸಮಾಧಿ ಅಂತಾನೆ. ಎಸ್, ತುಂಬಾ ದೊಡ್ಡ ವಚನ ರೀ, ತುಂಬಾ ದೊಡ್ಡ ವಚನ. ವಿಭೂತಿಗೆ ಸಂಬಂಧ ಎಲ್ಲೆಲ್ಲಿ ಧಾರಣೆ ಮಾಡ್ಕೊಳ್ಬೇಕಂತ ಐತೆ ಅದ್ರಾಗೆ. ಅಂದ್ರೆ ನಮ್ಗೆ ಈ ಚನ್ನಬಸವಣ್ಣವ್ರ ವಚನ ಎಲ್ಲ ನೋಡಿದಾಗ 48 ಸ್ಥಾನಗಳಂತ ಹೇಳ್ತಾರೆ, 48 ಸ್ಥಾನ ಅಂತ ಹೇಳ್ತಾರೆ. ಆಮೇಲೆ ಅದರಲ್ಲಿ ಎಲ್ಲೆಲ್ಲಿ ಧರಿಸ್ಕೊಳ್ಬೇಕಂತ ಹೇಳ್ತಾರೆ. ತುಂಬಾ ದೊಡ್ಡದೈತ್ ನೋಡ್ರಿ ಎಲ್ಲ. ಸುಮ್ನೆ ಬೇಕಾದ್ರೆ ಒಂದು ಎಕ್ಸಾಂಪಲ್ಗೆ ಒಂದು ನೋಡ್ರಿ. ಅದೇ ಅದೇ ಅದೇನೆ ಅದೇನೆ. ಸಮಾಧಿ ಎಂಬರಯ್ಯ ಸಮಾಧಿಯ ಬಗೆಯ ಬೇಡ್ವೆ ಅದೆಂತೆಂದರೆ ಪಂಚಭೂತ ಮಿಶ್ರವಾದ ದೇಹವೆಂಬುದೇ ಸಮಾಧಿ. ವಿಭೂತಿ ಆಯ್ತು. ಈಗ ರುದ್ರಾಕ್ಷಿ, ರುದ್ರಾಕ್ಷಿ ಇದು 5ನೇ ಆವರಣ, ಹೌದಾ? 5ನೇ ಆವರಣ ರುದ್ರಾಕ್ಷಿ ಅಂತ ಹೇಳಿದ್ರೆ ಜ್ಞಾನ ಅಂತ ಹೇಳ್ತಾರೆ. ಜ್ಞಾನ ಅಕ್ಷಿ ಅಂದರೆ ಕಣ್ಣು, ಅಕ್ಷಿ. ರುದ್ರ ಅಂದ್ರೆ ಬೃಹದಾಕಾರವಾಗಿರ್ತಕ್ಕಂಥದ್ದು. ಬೃಹದಾಕಾರ ಅಂದ್ರೆ ಬೃಹತ್ತಿಗೆ ಬೃಹತ್ ಆಗಿರ್ತಕ್ಕಂಥದ್ದು ರುದ್ರ. ರೌದ್ರ ಅಂತ ಹೇಳ್ತಾರಲ್ಲ. ಜ್ಞಾನ ಅಕ್ಷಿ ಅಂದ್ರೆ ಕಣ್ಣು. ಭಕ್ತನ ಪ್ರಾತಿಭ ಚಕ್ಷುವನ್ನು ತೆರೆಸುವ ಕುರುಹೇ ರುದ್ರಾಕ್ಷಿ. ಪ್ರಾತಿಭ ಚಕ್ಷು ಅಂದ್ರೆ 6ನೇ ಕಣ್ಣು ಅಂತ, 6th ಸೆನ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಜಾಗರ ಮಾಡೋದು. ಇದೇನೋ ನಡೀತಾ ಇದೆ, ಏನೋ ನಡೀತಾ ಇದೆ ಅಂತ ನಾವು ರೆಗ್ಯುಲರ್ ಆಗಿ ಮಾಡತಕ್ಕಂಥ ವಿಚಾರಗಳು ಬೇರೆ ಇರುತ್ತೆ. ಆದ್ರೆ ಒಂದೊಂದು ಸಮಯದಲ್ಲಿ ಏನೋ ಒಂದು ವಿಚಾರ ಎಷ್ಟು ಹೊಳೆಯುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹಿಡ್ಕೊಂಡು ವಚನಗಳನ್ನು ಹುಡ್ಕೊಂಡು ಅಥವಾ ಏನೋ ಒಂದು ವಿಶೇಷವಾಗಿ ನನಗೂ ಮನಸ್ಸಿಗೆ ಹಿಂಗ್ ಅನ್ಸಿತ್ತಂತ ನಾವು ಮಾತಾಡ್ತೀವಲ್ವಾ, ಅದು 6th ಸೆನ್ಸ್ ಆಗುವಂಥದ್ದು. ಅದು ರುದ್ರಾಕ್ಷಿ ಕೆಲಸ. ರುದ್ರಾಕ್ಷಿಯು ಭಕ್ತರಲ್ಲಿ ಒಂದು ಹೊದ್ದಿಕೆಯಾಗಿದ್ದು ಜ್ಞಾನ ವಿಕಾಸದ ಸಂಕೇತವಾಗಿದೆ ರುದ್ರಾಕ್ಷಿ. ಈಗ ರುದ್ರಾಕ್ಷಿ ನೋಡಿ, ವಿಭೂತಿ ಇರ್ಬೋದು, ರುದ್ರಾಕ್ಷಿ ಇರ್ಬೋದು, ಧಾರಣ ಮಾಡ್ಕೊಂಡಿರೋರು ಯಾರಾದ್ರೂ ಇರ್ಬೋದು, ನೋಡಿದ್ರೆ ಒಂದು ಪೂಜ್ಯ ಭಾವನೆ ಬರ್ತೈತಿ. ರುದ್ರಾಕ್ಷಿ ಹಾಕೊಂಡಿದ್ದಾರೆ ಅಂದ್ರೆ ಅದು ಶೋಗ ಹಾಕೊಂಡಿದಾರೋ ಅಥವಾ ಅದನ್ನ ಮಂತ್ರ ಪಠಣ ಮಾಡ್ಬೇಕಂತ ಜಪ ಮಾಡ್ಬೇಕಂತ ಹಾಕೊಂಡಿದಾರೋ ಗೊತ್ತಿಲ್ಲ, ನೋಡಿದ ತಕ್ಷಣ ಏನೋ ಒಂದು ಪೂಜ್ಯ ಭಾವನೆ ಬರುತ್ತೆ. ಆಯ್ತಾ? ಆಮೇಲೆ ಇದರಲ್ಲಿ ವೆರೈಟೀಸ್ ಹೇಳ್ತಾರೆ. ಏಕಮುಖ ಇಂತ ಸಾಮಾನ್ಯವಾಗಿ ನಮ್ಗೆ 5 ಮುಖನೇ ಸಿಗೋದು. 5 ಮುಖದ್ದೇ ಧಾರಣ ಮಾಡೋದು. ಯಾಕಂತ ಹೇಳ್ತಾರೆ, ಪಂಚಮಹಾಭೂತಕ್ಕೆ ಸಂಬಂಧಪಟ್ಟಿದ್ದು ಪಂಚಮುಖ ರುದ್ರಾಕ್ಷಿಗಳು ಸರಳವಾಗಿ ಎಲ್ಲರಿಗೂ ಸಿಗುತ್ತೆ. ಅವು ಏಕಮುಖ ಬಹಳ ಕಷ್ಟ ಅಂತ ಹೇಳ್ತಾರೆ, ಅಂದ್ರೆ ಬಹಳ ಸಿಗೋದು ಸುಲಭ ಬರಲ್ಲ ಅಂತ ಹೇಳ್ತಾರೆ. ಹಂಗೆ 5 ಪಂಚಮುಖ. ಆ ಪಂಚಮುಖ ಎದಕ್ಕೆ ಸಂಬಂಧ ಅಂತ ಹೇಳಿದ್ರೆ ಪೃಥ್ವಿಯ ತೇಜ ಸದ್ಯ ಜಾತ ವಾಮದೇವ ಅಘೋರ ತತ್ಪುರುಷ, ಅದಕ್ಕೆ ಸಂಬಂಧ ಒಂದ್ ಹಿಡ್ಕೊಂಡ್ರೆ ಎಲ್ಲಾನು ಅಗೋವೇ ಆಗ್ತಾವ. ಅದಕ್ಕೆ ಬೇರೆ ಬೇರೆ ಪರ್ಯಾಯ ಹೆಸರುಗಳು ಅಷ್ಟೇ. ಪೃಥ್ವಿಯ ತೇಜ ವಾಯು ಆಕಾಶಕ್ಕೆ ಸದ್ಯೋ ಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ನಕಾರ ಮಕಾರ ಚಿಕಾರ ವಾಕಾರ ಇವೆ, ಬೇರೆ ಏನು ಅಲ್ಲ. ಅದಕ್ಕೆ ಅನ್ವಯ ಮಾಡ್ಕೊಳ್ಬೇಕು ಅಷ್ಟೇ ನಾವು. ಅದು ಬೇರೆ ಅದೆಲ್ಲಿಂದ ಬಂತು ಇದೆಲ್ಲಿಂದ ಬಂತಲ್ಲ, ಅವನ್ನೆಲ್ಲ ಬೇರೆ ಬೇರೆ ಆಯಾಮದಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಅನ್ವಯ ಮಾಡ್ಕೊಳ್ಬೇಕು. ಆಮೇಲೆ ಇದು ಅಷ್ಟೇ ಹೇಳಿದ್ರು, ಅದು ಸೃಷ್ಟಿಯ ಕಾರ್ಯವನ್ನು ಮಾಡೋದು ವಾಮದೇವ ಮುಖದ ಸೃಷ್ಟಿಯಲ್ಲ ಆಯ್ತು. ಅಯ್ಯಾನಿ ರುದ್ರಾಕ್ಷಿಯಿಂದ ಹರಿದೆನು ಭವಪಾಶಂಗಳ, ಅಯ್ಯ ರುದ್ರಾಕ್ಷಿಯಿಂದ ಮುರಿದನು ಅನುಗುಣಾದಿಗಳ ತನುಗುಣಾದಿಗಳ, ಅಯ್ಯ ರುದ್ರಾಕ್ಷಿಯಿಂದ ವರೆಸಿದನು ಮಹಾಮಾಯವ, ಅಯ್ಯ ರುದ್ರಾಕ್ಷಿಯಿಂದ ಕಳೆವೆನು ಪಂಚಮಹಾಪಾತಕಗಳ ಕೂಡಲ ಸಂಗಮ ದೇವ. ರುದ್ರಾಕ್ಷಿ ಧಾರಣ ಮಾಡೋದಿರ್ಬೋದು. ಆಮೇಲೆ ತಿರ್ಗಾ ನನಗೆ ಈ ಬೆಟ್ಟೆ ಎಣಿಸ್ಬೇಕಂತಾರ ನೋಡಿ, ಜಪ ಮಾಡ್ಬೇಕಾದ್ರೆ ಬೆಟ್ಟೆ ನೆನಪಾರ್ತಿತ್ತು ನನಗೆ. ನೆನಪಾರ್ತಿ 1 2 3 4 5 ಅಂತ ಹೋಗಿರ್ತೀನಿ, ತಿರ್ಗಾ ಇಲ್ಲಿ ಬಿಟ್ಬಿಟ್ಟು ತಿರ್ಗಾ ಇಲ್ಲೇ ಬಂದಿರ್ತೀನಿ. ಅಥವಾ ಇಲ್ಲಿಂದ ತಿರ್ಗಾ ಊರ್ದ ಅವರೋಹಣ ಮಾಡ್ಬೇಕಲ್ಲ, ಮೇಲಕ್ಕೆ ಹೋಗಿದ್ರೆ ಕೆಳಗಿನಿಂದ ಶುರು ಮಾಡ್ಬಿಡ್ತೀವಿ, ಇನ್ನು ಹೋಗೇ ಇರಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಮಣಿ ತಗೋತಾರೆ. ಮಣಿ ತಗೊಂಡು ಒಂದು ನಿರ್ದಿಷ್ಟ ರೂಪದಲ್ಲಿ ಪರಮಾತ್ಮ ಎಲ್ಲವನ್ನೂ ಕೊಟ್ಟಿರತಕ್ಕಂಥವನು 108 ಸಲನೇ ಅಲ್ಲ, ಪ್ರತಿ ಕ್ಷಣದಲ್ಲೂ ನಾವು ಮಾಡ್ಬೇಕು. ಸಾಂಕೇತಿಕವಾಗಿ ಮಾಡುವಂಥದ್ದು ಅಷ್ಟೇ ಅದು. ಮಣಿಯನ್ನ ತಗೊಂಡು ಸಾಂಕೇತಿಕವಾಗಿ ರುದ್ರಾಕ್ಷಿ ಮಣಿಯನ್ನ ಏರಿಸಿ ಎಲ್ಲನೂ ಆರೋಹಣ ಅವರೋಹಣ ಎರಡೂ ಮಾಡ್ಬೇಕು. ಅದ್ರಾಗೆ
ಏನು ಹೇಳ್ಕೊಟ್ಟಿದ್ದಾರೆ ಮಂತ್ರ, ಆರೋಹಣ ಅವರೋಹಣ ಎರಡೂ ಮಾಡ್ಬೇಕು. ಅದಕ್ಕೆ ಸದಾ ಎಲ್ಲದೇ ಈ ರುದ್ರಾಕ್ಷಿ ಏನೈತಲ್ಲ, ರುದ್ರಾಕ್ಷಿ ಶಿವತತ್ವ. ಮಂತ್ರದ ಇದಕ್ಕೆ ರುದ್ರಾಕ್ಷಿಯಲ್ಲಿ ಮಾಡ್ಬೇಕಾದ್ರೆ ಜಪದ್ ಹೇಳ್ತಿದ್ದೆಲ್ಲ. ಹ್ಞೂ, ಮತ್ತೆ ನಾಲ್ಕು ಹೋಗಿ ಅಲ್ಲೇ ಕೂತ್ಬಿಡ್ತೀರಿ. ಈಗ ಊಟ ಮಾಡಕ್ ಹೋಗಿ ಕೆಳಗಡೆ ಮೇಲಕ್ಕೆ ಹೋಗಿರ್ತೀರ ಅಂತ ಕೆಳಗ್ ಬರ್ಬೇಕಲ್ಲ. ಅಲ್ಲೊಂದು. ಇನ್ನ ರುದ್ರಾಕ್ಷಿ ಆಯ್ತು. ಮಂತ್ರ ಏನ್ ಹೇಳ್ರಿ? ಗಣಪತಿ ಏನಿರಲ್ಲ, ಇದನ್ನ ತಗೊಂಡಿದ್ದೀವಲ್ಲ, ಹಾಗಾಗಿ ಅದನ್ನ ನಡೆಯತಕ್ಕಂಥದ್ದೇ ಬಹಳ ಎಚ್ಚರಿಕೆಯಿಂದ, ಪ್ರತಿ ಹೆಜ್ಜೆನೂ ಕೂಡ ಎಚ್ಚರಿಕೆಯಿಂದ ಇಡತಕ್ಕಂಥದ್ದು ರುದ್ರಾಕ್ಷಿ ಕೆಲಸ. ಇನ್ನ ಮಂತ್ರ ಮನನಾತ್ರಾಯತೆ ಇತಿ ಮಂತ್ರ ಅಂತಾರೆ. ಅಂದ್ರೆ ಮನಸ್ಸಿನಲ್ಲಿ ಇನ್ನೊಂದು ವಿಶೇಷ ಅಂದ್ರೆ, ಸಾಕಾರವಾಗಿ ನಾನು ಬಂದಿದ್ದೇನೆ, ನಿರಾಕಾರವನ್ನ ತಲುಪಬೇಕು, ಈ ಎರಡನ್ನು ಸೇರಿಸತಕ್ಕಂಥ ಏಕಮಾತ್ರ ಮಾಧ್ಯಮ ಮಂತ್ರ. ಸಾಕಾರದಿಂದ ನಾನು ಸಾಕಾರವಾಗಿ ಬಂದಿದ್ದೀನಿ, ಪರಮಾತ್ಮನ ಸೇರಿಸ್ಬೇಕಂದ್ರೆ ಏನಾದ್ರು ಬ್ರಿಡ್ಜ್ ಇರ್ಬೇಕಲ್ಲ, ಸೇತುವೆ ಇರಬೇಕು. ಆ ಸೇತುವೆನೇ ಮಂತ್ರ. ಮಂತ್ರದ ಮೂಲಕವೇ ಪರಮಾತ್ಮನನ್ನ ಸೇರ್ಲಿಕ್ಕೆ ಸಾಧ್ಯವೇ ಹೊರತು ಇನ್ಯಾವ ನಾನು ತಳಕಳಕ ನಿಂತ್ಕೊಂಡು ಏನೇನೋ ಎಲ್ಲ ಇದ್ ಮಾಡಿದ್ರು ಕೂಡ ಏನು ಪ್ರಯೋಜನ ಇಲ್ಲ. ಮಂತ್ರವೇ ಮೂಲ ಅದಕ್ಕೆ ಸಿಗುವಂಥದ್ದು. ಹಾ, ಮನ ಏನಂದ್ರೆ ಮನನಾತ್ ತ್ರಾಯತೆ ಇತಿ. ತ್ರಾಯತೆ ಸದಾಕಾಲ ಅದನ್ನೇ ಹೇಳುವಂಥದ್ದು. ಅನ್ರಿ ತ್ರಾಯತೆ ಅಂತ ಹೇಳಿದ್ರೆ ಉಚ್ಚಾರಣೆ ಮಾಡ್ತಿರುವಂಥದ್ದು, ಪುನಶ್ಚರಣೆ ಮಾಡುವಂಥದ್ದು. ಮನಸ್ಸಿನಲ್ಲಿ ಪುನಶ್ಚರಣೆ ಮಾಡದೆ ಮಂತ್ರ, ಎಡಬಿಡದೆ ಮಾಡೋಂಥದ್ದು. ಹಂಗಂದ್ರೆ ನಾನು ಯಾವ ಸಿನಿಮಾ ನಟಿ ಜಪ ಮಾಡುವಂಥದ್ದಲ್ಲ, ಅವ್ರು ನನಗೆ ಸಿಗ್ಬೇಕಂತ ಅಲ್ಲ. ಗುರು ಏನ್ ಬೋಧೆ ಮಾಡಿರ್ತಾರೆ ಆ ಮಂತ್ರ. ಸಪ್ತಕೋಟಿ ಮಂತ್ರಗಳು ಎಷ್ಟು ಬೇಕಾದಷ್ಟಿದೆ. ಸಪ್ತಕೋಟಿ ಮಂತ್ರಗಳು ಯಾರು ಲಿಸ್ಟ್ ಮಾಡಿ ಇಟ್ಟಿಲ್ಲ. ದೇಹ ವಸ್ತುವಿನ ಕುರಿತು ಜಪ, ದೇವ ಕುರಿತಾದ ಶಬ್ದಗಳು, ಆಕಾಶ ತತ್ವ. ದೇಹ ವಸ್ತು ಅನ್ನೋದಕ್ಕಿಂತ ಮುಖ್ಯವಾಗಿ ಹೇಳಿರಲ್ಲ ಗುರುಪದೇಶ. ಹ್ಞೂನ್ರಿ. ಯಾಕಂತ ಹೇಳಿದ್ರೆ ಏನಂದ್ರೆ ಸಹಜವಾಗಿ ಮಂತ್ರ ಅಂತಂದ್ರೆ ದೇಹ ವಸ್ತುವಿನ ಮೇಲೆ ಗಮನ ಇಟ್ಟು ಅದರ ಜಪ, ಅದರ ಸ್ತುತಿ ಮಾಡ್ತಕ್ಕಂಥದ್ದು. ಧ್ಯೇಯ ವಸ್ತುವನ್ನ ತೋರಿಸ್ತವನು ಗುರು. ಗುರು ಅದನ್ನ ಅವರು ಸಾಧನೆಯನ್ನ ಮಾಡಿ ಆ ಮೂಲ ತತ್ವದ ನಿಲುವನ್ನು ಅವ್ರು ಅರ್ಥೈಸ್ಕೊಂಡಿರ್ತಾರೆ, ಅನುಭವಿಸಿರ್ತಾರೆ. ಅದೇ ನೀನು ಆಗಂತೇಳಿ ಅವರು ವೇದ ದೀಕ್ಷೆ ಕೊಡುವಂಥದ್ದು. ಅದು ನಮ್ಮಲ್ಲಿ ಏನು ಹರಿದಿರುತ್ತಲ್ಲ, ನಮ್ಮ ಜಾಗರ ಆಗಿರುತ್ತೆ, ಗುರುವಿನ ಮೂಲಕ ಬಂದಿರುವಂಥದ್ದು. ಹೌದಾ? ಅವ್ರು ಮಾಡಿದಾಗ, ಆ ವೇದಾದೀಕ್ಷೆ ಮಾಡಿದಾಗ ಮನಸ್ಸಲ್ಲಿ ಅಂದ್ರೆ ದೇಹವೆಲ್ಲ ರೋಮಾಂಚನ ಆಗುತ್ತೆ. ನಿಮ್ಗೆಲ್ಲ ಗೊತ್ತಿಲ್ಲ ನನಗೆ ಹೆಂಗೆ ತಗೊಂಡ್ರು ಅಂತ, ಬಟ್ ಅಂದ್ರೆ ಆಗತ್ತದು. ಅಂದ್ರೆ ಶರೀರದಲ್ಲಿ ಏನೋ ಒಂಥರ ಹರಿದಂಗ ಆಗತ್ತೆ, ಗುರುವಿನ ಮೂಲಕ ಆಗಿದ್ದಂಥದ್ದು. ಅದ್ರ ಅರ್ಥ ಅವರು ಸಾಧನೆ ಮಾಡಿದ್ದು, ನೀನು ಅದನ್ನ ಸಾಧನೆ ಮಾಡಿ ಇದನ್ನ ನೀನ್ ಪಡ್ಕೋ ಅಂತ ಅವ್ರು ಹರಿಸಿರುವಂಥದ್ದು. ಈಗ ಏನ್ ಹೇಳ್ತಾರೆ, ಧಾರೆ ಎರಿಬೇಕಾದ್ರೆ ಹಾಕ್ತಾರೆ ನೋಡಿ. ಧಾರೆ ಅಂದ್ರೆ ನನ್ನಲ್ಲಿ ಇರತಕ್ಕಂಥ ಭಾವನೆಗಳು ನಿನ್ನಲ್ಲಿ ಉದ್ಭವ ಆಗ್ಲಿ, ಅಂದ್ರೆ ನಾನು ಸಜ್ಜನಿಕೆಯಿಂದ ನಡೀತಿದ್ದೇನೆ, ನಿನ್ನಲ್ಲೂ ಅದು ಸದ್ಭಾವ ಬರ್ಲಿ ಅಂತ ಹಾಕುವಂಥದ್ದು. ಇದನ್ನಲ್ಲಿ ಹೇಳ್ತಾರೆ. ಹಿಂಗೆ ಅದಕ್ಕೇನೆ ಹೇಳಿದ್ರು, ನಿನ್ನೆ ದಿವಸ ಹೇಳಿದ್ನಲ್ಲ ಮಂತ್ರ ಅಂತ ಹೇಳಿದ್ರೆ ಉಸಿರಿನ ಜೊತೆಗೆ ಜೋಡಿಸ್ಕೊಳ್ಳುವಂಥದ್ದು. ಅದೊಂದೇ. ಯಾಕೆ ಕೇಳ್ರಿ? ಯಾಕೆ ಅಂದ್ರೆ ಆ ಪ್ರಾಣ ಚೈತನ್ಯ ಪರಮಾತ್ಮನ ಪ್ರತಿರೂಪವೇ ಐತೆ. ಪರಮಾತ್ಮನ ಪ್ರತಿರೂಪವೇ ಪ್ರಾಣ ಚೈತನ್ಯನೆಲ್ಲ ಹರಿಯೋದ್ರಿಂದ ನಾನು ಸದಾಕಾಲ ಪರಮಾತ್ಮನ ನಾಮಸ್ಮರಣೆ ಇದ್ದಂಗಾಗತ್ತೆ. ಅದಕ್ಕೆ ಮಂತ್ರವೇ ಪರಮಾತ್ಮನನ್ನ
ಸೇರ್ಲಿಕ್ಕೆ ಏಕಮಾತ್ರ ಮಾಧ್ಯಮ. ಬೇರೆ ನಾನು ಏನ್ ಮಾಡಿದ್ರು ಅಲ್ಲಿ ಸಾಧ್ಯ ಇಲ್ಲ. ಇದನ್ನ ಮಾಡ್ಬೇಕು, ಆಯ್ತಾ. ಅಲ್ಲದೆ ಈ ಮಂತ್ರಗಳಲ್ಲಿ, ಈ ಮಂತ್ರಕ್ಕೆ ಎಂತಹ ಶಕ್ತಿ ಇದೆ ಅಂದ್ರೆ ನೋಡಿ, ಸುಮ್ಮನೆ ಹೊರಗಿಂದ ಹೇಳ್ತೀನಿ ಒಂಚೂರು. ಈಗೇನೋ ಒಂದು ನಿಂಬೆಹಣ್ಣು ಕೊಡ್ತಾರೆ, ಅದೇನೋ ತಾಯ್ತ ಕಟ್ತಾರೆ ಅಂದ್ರೆ ನಂಬಿಕೆ, ವಿಶ್ವಾಸ ಅದು. ಈಗ ನಾವೇನ್ ಮಾಡ್ತೀವಿ, ಮಕ್ಕಳಿಗೆ ಹುಷಾರಿಲ್ಲ, ಒಬ್ಬ ಡಾಕ್ಟರ್ಗೆ ತೋರಿಸ್ತೀವಿ, ಅವ್ರ ಕೈಗುಣ ಒಳ್ಳೇದು, ಅವ್ರ ಕೈಗುಣ ಒಳ್ಳೇದು ಅಂತೀವಿ ನಾವು, ಹೌದಾ. ಎಷ್ಟೇ ದೊಡ್ಡವರಾದ್ರೂ ಅವ್ರ ಹತ್ರನೇ ತೋರಿಸ್ತೀವಿ ನಾವು ಕೈಗುಣ ಒಳ್ಳೇದು ಅಂತ. ಯಾಕೆಂದ್ರೆ ಆ ಡಾಕ್ಟರ್, ವೈದ್ಯರಲ್ಲಿ ನಾವಿಟ್ಟಿರತಕ್ಕಂಥ ನಂಬಿಕೆ. ಅದರಲ್ಲಿ ಒಂದು ಉದಾಹರಣೆ ಹೇಳ್ತಿದ್ರ, ಅಪ್ಪಾಜಿ ಹೇಳ್ತಿದ್ರ, ಮಾತಿ ಜನ ಗೊತ್ತಿಲ್ಲ. ಒಬ್ಬ ಡಾಕ್ಟರ್ ಇದ್ರಂತ್ರಿ. ಡಾಕ್ಟ್ರು, ಒಳ್ಳೆ ಡಾಕ್ಟ್ರು, ತುಂಬಾ ಡಾಕ್ಟ್ರು, ಎಂತ ಕಾಯಿಲೆನೂ ವಾಸಿ ಮಾಡೋಂಥವ್ರು. ಅದರಲ್ಲಿ ಒಬ್ಬನಿಗೆ ಮಾತ್ರ ಬಹಳ ದಿವಸದಿಂದ ಟ್ರೀಟ್ಮೆಂಟ್ ಕೊಡ್ತಿದ್ರು, ಅವನಿಗೆ ವಾಸನೆ ಆಗ್ತಿರ್ಲಿಲ್ಲ. ಡಾಕ್ಟರ್ಗೆ ಪಾಪ ಇವನ ಹತ್ರ ದುಡ್ಡು ತಗೋತೀನಿ, ಇವನ್ ಕಾಯಿಲೆ ವಾಸನೆ ಮಾಡಕ್ ಆಗ್ತಿಲ್ಲಲ್ಲ ಅಂತ ಅವ್ರಿಗೆ ತುಂಬಾ ಬೇಜಾರಾಯ್ತಂತೆ. ಈ ಮೆಡಿಸಿನ್ ಎಲ್ಲ ಬರ್ತಾನೆ ಇರುತ್ತಲ್ಲ, ಎಷ್ಟೊಂದು ಮೆಡಿಸಿನ್ ಬರ್ತಿರುತ್ತೆ. ಮತ್ತೆ ಇವರು, ಅವ್ರು ಯಾರು ಇವ್ರು ಇರ್ತಾರಲ್ಲ, ಅವರೆಲ್ಲ ಇದೆಲ್ಲ ಪ್ರೆಸೆಂಟ್ ಮಾರ್ಕೆಟಿಂಗ್ ಮಾಡ್ತಾರಲ್ಲ, ಅವರು ಹೊಸ ಹೊಸ ಪ್ರಾಡಕ್ಟ್ ತಂದು ಕೊಡ್ತಾರೆ, ಹೊಸ ಹೊಸ ಪ್ರಾಡಕ್ಟ್ ತಂದು ಕೊಡ್ತಾರೆ. ಆ ಪ್ರಾಡಕ್ಟ್ ತಗೊಂಡು ಇವನು ಅದೇ ಸಮಯಕ್ಕೆ ಬರ್ತಾನಂತೆ, ಏನೋ ಗುಣ ಆಗ್ಲಿಲ್ಲ ಆಯ್ತು ಅಂತ ಹೇಳ್ತಾನಂತೆ. ಸರಿ ಅನ್ಬಿಟ್ಟು ಅವ್ರು ಲಿಸ್ಟ್ ಎಲ್ಲ ಇದ್ ಮಾಡ್ತಾರೆ. ಲಿಸ್ಟಿನ ಹಿಂದ್ಗಡೆ, ಪೇಪರ್ ಹಿಂದ್ಗಡೆ ಹೊಸ ಮೆಡಿಸಿನ್ ಇದನ್ನೆಲ್ಲ ಬರೆದು ಕೊಟ್ಬಿಟ್ಟು, ಇದನ್ನ ತಗೊಳಪ್ಪ ನೀನ್ ಅಂತ ಹೇಳ್ತಾರೆ. ಇದು ಬೆಳಗ್ಗೆ, ಇದು ಮಧ್ಯಾಹ್ನ, ಇದು ಸಾಯಂಕಾಲ. ಸರಿ, ಅವನು ಹೋಗ್ತಾನಂತೆ. ಹೋಗ ಅವನ್ ಏನ್ ಮಾಡ್ತಾನೆ, ಏನ್ ಹೇಳಿರ್ತಾರೆ ಅದನ್ನ ಆಹಾರ ಸ್ವೀಕಾರ ಮಾಡ್ತಿರ್ತಾನೆ. ಈ ಚೀಟಿಲಿ ಏನ್ ಮಾಡ್ತಾನೆ, ಬೆಳಿಗ್ಗೆ ಇದು, ಮಧ್ಯಾಹ್ನ ಇದು, ಸಾಯಂಕಾಲ ಇದು ಅಂತ ಎಷ್ಟು ದಿವಸ ಹೇಳಿರ್ತಾರೋ ಅಷ್ಟು ದಿವಸ ಆ ಪೇಪರ್ನೆಲ್ಲ ಹರ್ಕೊಂಡು, ಅದನ್ನೇ ಗುರುವಿನಲ್ಲಿ ಇರತಕ್ಕಂಥ ಶ್ರದ್ಧೆ, ಡಾಕ್ಟರ್ ಇರತಕ್ಕಂಥ ಒಂದು ವಿಶ್ವಾಸ. ಅವನು 8 ದಿವಸ ಆದ್ಮೇಲೆ ಬರ್ತಾನೆ, ಎಕ್ದಮ್ ಇದು ಚಂದ ಆಗ್ಬಿಟ್ಟಿರ್ತಾನೆ. ಡಾಕ್ಟರ್ಗೆ ಆಶ್ಚರ್ಯ ಆಗುತ್ತೆ. ಮೆಡಿಸಿನ್ ಯಾವಾಗ್ಲೂ ಬರ್ತಾನೆ ಇರುತ್ತಲ್ಲ, ಮಾರ್ಕೆಟಿಂಗ್ ಮೆಡಿಸಿನ್ಗಳು, ಯಾವ್ದು ಬರ್ಕೊಟ್ಟೆ ಇವನಿಗೆ, ಎಲ್ಲ ಕೊಡು, ಚೀಟಿ ಕೊಡು ಅಂತ ಹೇಳಿದ್ರೆ, ನೀವ್ ಹೇಳಿದ್ರೆ ಇದು ಬೆಳಗ್ಗೆ ತಿನ್ನು, ಮಧ್ಯಾಹ್ನ ತಿನ್ನು, ರಾತ್ರಿ ತಿನ್ನು ಅಂದ್ರೆ ನಾನು ತಿಂದೆ ಅಂತಾನೆ. ಅಂದ್ರೆ ಆ ಚೀಟಿಯಲ್ಲಿ ಏನ್ ಇರ್ಲಿಲ್ಲೋ ಏನಿತ್ತೋ ಗೊತ್ತಿಲ್ಲ, ಆದ್ರೆ ಅವರಲ್ಲಿ ವಿಶ್ವಾಸವನ್ನು ಇಟ್ಟು ತಿನ್ನಲ್ಲ, ಅವನಲ್ಲಿ ಎಷ್ಟೋ ದಿವಸಗಳಿಂದ, ಎಷ್ಟೋ ವರ್ಷಗಳಿಂದ ಇದ್ದಂತ ಕಾಯಿಲೆ ಇಲ್ದಂಗ. ಇದು ಎಲ್ಲ ನಂಬಿಕೆಯಿಂದ ಆಗತ್ತೆ ಅಂತಲ್ಲಿ ಅಷ್ಟೇ. ಒಬ್ಬರನ್ನ ನಂಬಿದಾಗ, ಈಗ ಏನೋ ಒಂದು ವಿಚಾರ ಹೇಳ್ತೀವಿ, ವಿಚಾರ ಹೇಳಿದಾಗ ಹೇಳೋ ಮಾತುಗಳಲ್ಲಿ ವಿಶ್ವಾಸ ಇತ್ತು ಅಂತ ಹೇಳಿದ್ರೆ ಈ ಸಬ್ಜೆಕ್ಟ್ ಅರ್ಥ ಆಗತ್ತೆ. ಯಾರಾದ್ರೂ ಇರ್ಬೋದು, ನಾವು ಯಾವ್ದು ಇದೇ ಅಂತಲ್ಲ, ಯಾವ ವಿಚಾರವೂ ಕೂಡ ಅರ್ಥ ಆಗತ್ತೆ. ಇಲ್ಲ ಅಂದ್ರೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಲ್ಲಿ ಹೇಳ್ತಾರೆ, ಈ ಮಂತ್ರವನ್ನ ಪರಮಾತ್ಮನ ಜೊತೆಗೆ, ಯಾಕೆಂದ್ರೆ ಪರಮಾತ್ಮನ ಅಂಶ ನನ್ನಲ್ಲಿ ಪ್ರಾಣ ಚೈತನ್ಯವಾಗೈತೆ, ಆ ಚೈತನ್ಯ ಸ್ವರೂಪವಾಗಿರ್ತಕ್ಕಂಥ ಪ್ರಾಣಿಕೆ ಈ ಮಂತ್ರವನ್ನ ಮಾಡಿದಾಗ ಅದು ನಿರಾಕಾರವಾಗೈತೆ, ಇದು ಸಾಕಾರ ರೂಪದಲ್ಲಿ ನನ್ನಲ್ಲಿ ಜೋಡಿಸಿದ್ರೆ ಅಲ್ಲಿ ಸಮರಸ ಆಗತ್ತೆ ಅನ್ನೋ ಭಾವವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೋದು ಅಂತ ಅನ್ಸುತ್ತೆ. ಇಲ್ಲಿ ಮಂತ್ರಕ್ಕೆ ಎಷ್ಟು ಅಂದ್ರೆ ಪಂಚಮಹಾ ಎಷ್ಟು ದಿವಸಗಳಿಂದ ನಾವು ಮಾಡಿದ್ರು ಕೂಡ, ನೀವು ಪ್ರಯೋಗ ಮಾಡ್ರಿ. ನಾ ಭಾರತೀಯ ಹೇಳ್ತಾಳೆ ಅಂತಲ್ಲ, ಏನು ಗುರುಗಳು ಮಂತ್ರ ಹೇಳ್ಕೊಟ್ಟಿದಾರಲ್ಲ ಅದನ್ನ ಏಕಾಗ್ರತೆಯಿಂದ ನೀವು ಪೂಜೆ ಮಾಡ್ತಿರಲ್ಲ, ಪೂಜೆ ನಿರೀಕ್ಷಣೆ ಎಲ್ಲ ಮಾಡಿದಾದ್ಮೇಲೆ ಆ ಮಂತ್ರದ ಪಠಣವನ್ನೇ ಸ್ವಲ್ಪ ಹೊತ್ತು ಮಾಡ್ರಿ. ಯಾಕಂದ್ರೆ ಎಲ್ಲವನ್ನೂ ಕೊಟ್ಟಿರತಕ್ಕಂಥ ಪರಮಾತ್ಮನಿಗೆ 108 ನಾಮಾವಳಿ ಅಷ್ಟೇ ಅಲ್ಲ, ಸದಾ ಕಾಲ ಮಾಡ್ಬೇಕು ನಾವು, ಹೌದಾ. ಅದನ್ನ ಪ್ರಯೋಗ ಮಾಡಿ ಸ್ವಲ್ಪ ದಿವಸ, ಸ್ವಲ್ಪ ನಂಬಿಕೆಯಿಂದ ಮಾಡ್ರಿ, ಬೇಕಾದಷ್ಟು ಕೆಲಸಗಳಾಗತ್ತೆ. ಅದು ಏನೆಲ್ಲ ನನ್ನಲ್ಲಿ ಅವಗುಣಗಳಿರ್ಬೋದು ಅಥವಾ ಏನೆಲ್ಲ ನನ್ನ ಕಷ್ಟಗಳಿರ್ಬೋದು ಅದೆಲ್ಲ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ. ಆಮೇಲೆ ನೋಡಿದ್ವಲ್ಲ, ಆ ಮಂತ್ರವನ್ನ ಮಾಡ್ಬಿಟ್ಟು ನೀರು ಕುಡ್ಸೋದಿರ್ಬೋದು, ಹೊಟ್ಟೆ ಮೇಲೆ ಮಗುಗೆ ಹೊಟ್ಟೆ ನೋವು ಅಂತ ಗೊತ್ತಾಗಲ್ಲ, ಅಳ್ತಿರುತ್ತೆ. ಏನ್ ಮಾಡ್ತಾರೆ, ಹರಳೆಣ್ಣೆಯನ್ನ ಸುಮ್ಮನೆ ಅದನ್ನ ಮಂತ್ರ ಸ್ಮರಣೆ ಮಾಡ್ಕೊಂಡು ಹೊಟ್ಟೆ ಮೇಲೆ ಹಚ್ಚೋದು, ಕರಳ ಮೇಲೆ ಹಚ್ಚೋದು ಎಲ್ಲ ಮಾಡಿದಾಗ ಕರುಳಿಗೆ, ಅದು ಇನ್ನೊಂದು ಹೇಳ್ತೀನಿ, ಕೊಬ್ಬರಿ ಎಣ್ಣೆನ ದಿವಸ ರಾತ್ರಿ ಮಲ್ಕೋಬೇಕಾದ್ರೆ ಕರುಳಿಗೆ ಹಚ್ಕೊಂಡು ಮಲ್ಕೋಬೇಕಂತ್ರಿ. ಯಾಕೆಂತ ಹೇಳಿದ್ರೆ ನನ್ನಲ್ಲಿ ಇರತಕ್ಕಂಥ ನಾಡಿಗಳೇನಿದಾವಲ್ಲ, ಇಲ್ಲಿಂದಾನೆ ಮಣಿಪೂರಕದಿಂದಾನೆ ಶುರು ಆಗುತ್ತಲ್ಲ 72,000 ನಾಡಿಗಳು, ಅಲ್ಲಿ ಯಾವ್ಯಾವ ನಾಡಿಗೆ ಏನೇನ್ ಸರಬರಾಜು ಆಗ್ತಿರಲ್ಲ, ಈ ಎಣ್ಣೆ ಸವರುಕೊಳ್ಳೋದ್ರಿಂದ ಅದಕ್ಕೆಲ್ಲ ಆಕ್ಟಿವೇಟ್ ಆಗ್ತಾವಂತೆ, ಡೆಡ್ ಆದವು ಆಕ್ಟಿವೇಟ್ ಆಗ್ತವೆ ಅಂತ ಮಾಡ್ಕೊಳ್ಬೇಕು. ಆಮೇಲೆ ಅದೇ ಎಲ್ಲಾನು. ಆಮೇಲೆ ಹುಟ್ಟಿದ ತಕ್ಷಣ ಮಕ್ಕಳಿಗೆ ಏನು ನಾಮಕರಣ ಮಾಡ್ತಾರಲ್ಲ, ಓಂ ನಮ ಶಿವಾಯನೇ ಅಂತಾನೆ. ಯಾಕಂದ್ರೆ ಅದೇ ಮೂಲ ತತ್ವದಿಂದ ನೀನು ಬಂದಿರುವಂತದ್ದು ಅಂತ. ಅದಕ್ಕಲ್ಲಿ ಮೂಲ ತತ್ವದಿಂದ ಬಂದಿರೋದ್ರಿಂದ ನಿನ್ನ ಹೆಸರು ಓಂ ನಮ ಶಿವಾಯ ಅಂತ. ಆಮೇಲೆ ತಂದೆ ತಾಯಿ ಏನು ಇಷ್ಟಪಡ್ತಾರೆ, ಏನು ಹೊರಗಿನ ವಿಚಾರಗಳನ್ನ ತಗೊಂಡು ಹೇಳ್ತಾರೆ, ಅದನ್ನ ಮಾಡ್ಬೋದು ಅಂತ ಹೇಳ್ತಾರೆ. ಏನ್ ಹೇಳ್ರಿ?
ತಾಯ್ತಾ ತಾಯ್ತಾ ಏನೇನೋ ಬರೋದು ಕಟ್ ಕರ್ಕೊಂಡು ಮಂತ್ರ ಏನು ಹಾಕೊಳಂಗಿಲ್ರಿ, ಲಿಂಗ ಬಿಟ್ರೆ ಏನ್ ಹಾಕೊಳಂಗ, ಲಿಂಗ ವಿಭೂತಿ ಬಿಟ್ರೆ ಏನ್ ಹಾಕ, ರುದ್ರಾಕ್ಷ ನಂಬಿಕೆ ಮೇಲೆ ಹೋಗ್ತಿತ್ತು. ನಾನು ಅದನ್ನೇ ಹೇಳ್ತಿರೋದು, ಅದಕ್ಕೆ ನಂಬಿಕೆ ಒತ್ತಿ ಒತ್ತಿ ಹೇಳ್ತಿರೋದು ನಾನು, ನಂಬಿಕೆ ಮೇಲೆ. ಉಡ್ಲಿಂಗ ಪದ್ಯಗಳು ನೋಡಿದೀವಲ್ಲ, ನಂಬಿಕೆಯಿಂದ ಲಿಂಗ ಆಯ್ತು, ಕಲ್ಲು ಲಿಂಗ ಆಯ್ತು. ಬಸವಣ್ಣವ್ರಲ್ಲಿ ಬರುತ್ತೆ ಬದನೆಕಾಯಿ ಲಿಂಗ ಆಯ್ತು. ಅಂದ್ರೆ ಅವ್ರಿಗೆ ಯಾವ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರಂದ್ರೆ, ಅವ್ರ ಮನಸ್ಥಿತಿ ಹೇಗಿತ್ತಂದ್ರೆ ಬಸವಣ್ಣವ್ರದ್ದು, ಬದನೆಕಾಯಿಲಿ ಲಿಂಗವನ್ನ ಕಂಡಂತ ಮಹಾತ್ಮ ಅಂತಂದ್ರು ಅವ್ರಿಗೆ. ಬದನೆಕಾಯಿ ಕಟ್ಕೊಂಡ್ ಬಂದಿದ್ಯಾ ಅಂತ ಆಚೆ ಕಳಿಸ್ಲಿಲ್ಲ, ಬದನೆಕಾಯಿನ ಲಿಂಗ ಮಾಡ್ಕೊಂಡಲ್ಲ ನೀನು, ಇನ್ ಎಂತ ಮಹಾತ್ಮ, ನನಗಿದು ಗೊತ್ತೇ ಇರ್ಲಿಲ್ಲಲ್ಲ ಅನ್ನೋ ಭಾವದಲ್ಲಿ. ಅದೇನದು ಆ ವಿಶ್ವಾಸ, ಒಂದು ನಂಬಿಕೆ ಇರೋಂಥದ್ದು ಅಲ್ವಾ, ಹಾಗೆ ಅಲ್ಲಾಗತ್ತೆ ಅಂತ. ಆಮೇಲೆ ಇನ್ನೇನಿದೆ, ಅದೇ ಇದೇನು ಬರ್ತಿದ್ದಾರೆ ಇವರು ಕರ್ಣಗಳನ್ನು. ಮರವು ನಾಸ್ತಿ ಆದುದೇ ಮಂತ್ರ ಅಂತ ಬರ್ತಿದ್ದಾರೆ. ಮರವು ಅಂದ್ರೆ ಅಜ್ಞಾನ, ಅಜ್ಞಾನ ಅಂದ್ರೆ ನಾನು ಯಾರು ಅನ್ನೋ ತಿಳುವಳಿಕೆ ಇಲ್ಲದುದು ಅಜ್ಞಾನ. ಭಕ್ತಿಯಿಂದ ಮಂತ್ರದ ಜ್ಞಾನವನ್ನು ಗ್ರಹಿಸುತ್ತಾ ನಿರಂತರ ಮಂತ್ರ ಪಠಣ ಮಾಡುತ್ತಾ ಸಾಗಿದರೆ ದೇವನ ಕರುಣೆ ಹರಿದು ಅಂತರಂಗದಲ್ಲಿ ಅದ್ಭುತ ಜ್ಞಾನ ಶಕ್ತಿಯು ಪ್ರಕಟವಾಗಿ ತಾನಾರು ಎಂಬ ಸತ್ಯವು ಗೋಚರವಾಗುವುದು. ಆದ್ದರಿಂದ ಮಂತ್ರದಲ್ಲಿ ಅಂತಹ ಅದ್ಭುತ ಶಕ್ತಿ ಅಡಗಿದೆ ಎಂದು ಹೇಳುವ ಚನ್ನಬಸವಣ್ಣನವರು ಈ 5 ಆಚಾರವನ್ನು ತನ್ನಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಸದಾಚಾರಿಯಾಗಿರ್ಬೇಕು ಅಂತ. ಆಮೇಲೆ ಆಚಾರ ಲಿಂಗದಲ್ಲಿ ಸದಾಚಾರ, ಗಣಾಚಾರ, ನಿಯತಾಚಾರ, ಸದಾಚಾರ ಅಂತ ಹೇಳ್ತಾರೆ. ಅದರಲ್ಲಿ ತಿರ್ಗಾ ಪ್ರಭೇದಗಳು ಹೇಳ್ತಾರೆ ಆಚರಣೆಗಳಲ್ಲಿ. ಆಚಾರವೆಂಬುದು ಪೂರ್ವಲಗು ಅಂತ ಹೇಳಿದಾಗ ಅಲ್ಲಿ ಹೇಳೋದು ತಿರ್ಗಾ 18 ಅಂಗಸ್ಥಳಗಳಿಗೆ 18 ಲಿಂಗಸ್ಥಳಗಳಿಗೆ ಹೇಳ್ತಾರೆ. 36 ತತ್ವ ಹೇಳ್ಬೇಕಾದ್ರೆ ಅದರಲ್ಲಿ ಪ್ರತಿ ಆಚಾರ ಲಿಂಗಕ್ಕೆ, ಗುರುಲಿಂಗಕ್ಕೆ, ಶಿವಲಿಂಗಕ್ಕೆ ಬೇರೆ ಬೇರೆ ಆಚಾರಗಳನ್ನ ಹೇಳ್ತಾರೆ. ಈ ಆಚಾರಗಳೇನ್ ತಿಳ್ಕೊಂಡಿದೀವಿ, ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಅದನ್ನ ಬಿಟ್ಟು ಬೇರೆ ಆಚಾರಗಳನ್ನು ಕೂಡ ಅದರಲ್ಲಿ ಹೇಳ್ತಾರೆ. ಅದು ಅಲ್ಲಿಗೆ ಪೂರಕ. ಅಂದ್ರೇನು, ಎಲ್ಲವನ್ನು ಅರಿದಿರುವುದೇ ಆಚಾರ, ಅದು ತಕ್ಕಂಗೆ ನಡೆಯೋ ಅಂದ್ರೆ ಒಂದೊಂದೇ ಲೈನಲ್ಲಿ ಹೇಳ್ತಾರೆ ಅವನ್ನೆಲ್ಲ ಆ ವಚನದಲ್ಲಿ. ಅಷ್ಟು ಅಂತ ಅನ್ಸುತ್ತೆ ನನಗೆ. ಹೇಳ್ರಿ. ಮರವು ನಾಸ್ತಿ ಯಾವುದೇ ಎಸ್, ಮರವು ನಾಸ್ತಿ ಮಾಡುವಂತದೇ ಮಂತ್ರ, ಅದು ಆಗ್ಬೋದು ಅಂತ. ಯಾಕಂದ್ರೆ ಆತ್ಯಂತಿಕವಾಗಿ ಮಂತ್ರ ಅದ ನಾಸ್ತಿ ಆದ ಸ್ಥಿತಿ ಮಂತ್ರ ಆಗಿ ನಡೀತದೆ. ಬಟ್ ಇನ್ನು ನಾಸ್ತಿ ಆಗಿಲ್ಲ. ದೀಕ್ಷಾ ಪ್ರಕ್ರಿಯೆಯಲ್ಲಿ ಅದನ್ನ ತೆಗೆದುಕೊಂಡು ಮರವನ್ನ ನಾಸ್ತಿ ಮಾಡಿ ಅರವನ್ನ ಸ್ಥಿತಗೊಳಿಸಬೇಕಾಗಿ ಮಂತ್ರ ಗುರು ಮಂತ್ರ ಮತ್ತು ದೇವ ಮಂತ್ರ ಗುರು ಮಂತ್ರ ಓಂ ಶ್ರೀ ನಾ ಹೇಳಿದ್ನಲ್ಲ, ಸಪ್ತಕೋಟಿ ಮಹಾಮಂತ್ರಗಳಲ್ಲಿ ಯಾವ್ದಾನ ಮಾಡ್ರಿ, ಗುರು ಹೇಳ್ಕೊಟ್ಟಿದ್ ಮೊದ್ಲು ಮಾಡಿ, ಆಮೇಲೆ ಎಲ್ಲ ಎದಕ್ಕನ ಜೋಡಿಸ್ಕೊಳ್ರಿ, ಏನಾದ್ರೂ ಜೋಡಿಸ್ಕೊಳ್ರಿ. ನಿಮ್ಗೆ ದೀಕ್ಷೆ ಕೊಡ್ಬೇಕಾದ್ರೆ ಗುರುಗಳು ಏನು ಮಂತ್ರವನ್ನ ಕಿವಿಯಲ್ಲಿ ಬೋಧೆ ಮಾಡಿರ್ತಾರಲ್ಲ, ಅದರಲ್ಲಿ ಅವ್ರಿಗೂ ಚೈತನ್ಯ ಇರ್ತೈತಿ. ಗುರುಗಳು ಹೇಳ್ಕೊಟ್ಟಿರ್ತಕ್ಕಂಥದ್ದಲ್ಲಿ ಇರುತ್ತೆ, ಅದ್ರಲ್ಲಿ ನಂಬಿಕೆ ಇಟ್ಟು ಮಾಡ್ರಿ. ಮಿಕ್ಕಿದ ಯಾವ್ದು ಮಂತ್ರಗಳನ್ನು ಕೂಡ ಜೋಡಿಸ್ಕೊಳ್ಳಿಕ್ ಬರುತ್ತೆ, ಅದು ಕೂಡ ಗುರುವಿನಿಂದನೇ ತಗೋಬೇಕಂತ ಹೇಳ್ತಾರೆ. ಆಯ್ತಾ? ಸಪ್ತಕೋಟಿ ಮಹಾಮಂತ್ರಗಳು ಲಿಸ್ಟ್ ಮಾಡಿಲ್ರಿ. ಅದು ಪ್ರಸಾದ ಮಂತ್ರಗಳಂತ ಬರ್ತಿದ್ರಿ. ಪ್ರಸಾದ ಮಂತ್ರಗಳು ರಾಮ್ ರೀಮ್ ರೂಮ್ ರೈಮ್ ರೋಮ್ ರಹ. ಅದು ಹೌದು, ಧಾರವಾಡ ಕುಮಾರಸ್ವಾಮಿಗಳು. ಈಗ ನೋಡ್ರಿ, ಅವರು ಅದು ಹೇಳಿದರೆ ಸತ್ಯ. ಅದನ್ನ ಯಾವ ರೀತಿ ನನ್ನ ಶರೀರಕ್ಕೆ ನನ್ಗೆ ಅನ್ವಯ ಮಾಡ್ಕೊಳ್ತಾರೋ ನನಗೆ ಗೊತ್ತಿಲ್ಲ. ಅದು ಅವ್ರ ಪುಸ್ತಕ ನಾನೇನು ಓದಿಲ್ಲ. ಒಂದು ಮೀನ್ ಕಣ್ಣು ಅಂತ ಏನೋ ಒಂದು ಕೊಟ್ಟಿದ್ರು, ಮೀನ್ ಕಣ್ಣು ಅಂತ. ಅದೇ ಹೆಂಗೆ ಸಾಧನೆ ಮಾಡೋದು ಹೇಗೆ ಅಂತ, ಹೆಂಗೆ ನಿರೀಕ್ಷಣೆ ಮಾಡುವಂಥದ್ದು ಇರ್ಬೋದು, ಅದಕ್ಕೆ ಹೆಂಗೆ ಒಳಗಡೆ ಏನೇನ್ ಕ್ರಿಯೆಗಳಾಗತ್ತೆ ಅಂತಲ್ಲ. ಅದು ತುಂಬಾ ಬೇರೆ ಬೇರೆ ವಿಚಾರಗಳು ಜೋಡಿಸ್ಕೊಂಡಿದ್ದೆ. ಅದಕ್ಕಾಗಿ ನಾನು ಜಾಸ್ತಿ ಓದಕ್ ಹೋಗ್ಲಿಲ್ಲ, ಅದನ್ನ ಸ್ವಲ್ಪ ನೋಡಿದ್ದೀನಿ ಅಷ್ಟೇ. ಆಮೇಲೆ ಅದನ್ನ ಅದೊಂದು ಇನ್ನೊಂದು ಯಾವ್ದು ಹೇಳಿದ್ರಲ್ಲ ಇವರು, ಹ್ಞೂ ರೀ, ಅದು ಗೊತ್ತಿಲ್ಲ. ಈಗ ನೋಡಿ, ವಚನಗಳನ್ನ ಅಧ್ಯಯನ ಮಾಡಿದಾಗ ನಮಗ್ ಗೊತ್ತಾಗತ್ತೆ ಚಕ್ರಗಳಿದೆ ಅಂತ ಚಕ್ರಗಳ ಇದೆ ಅಂತ ಹೇಳಿದ್ರೆ ಅದು ಶಕ್ತಿ ಕೇಂದ್ರಗಳಷ್ಟೇ. ಚಕ್ರಗಳಂತ ಹೇಳಿದ್ರೆ ಅಲ್ಲಿ ಏನೋ ಚಕ್ರ ಅಂದ್ರೆ 4 ಮೂಲೆ ಏನಿದೆ, 6 ಮೂಲೆದಿದೆ, 8 ಮೂಲೆದಿದೆ, ಹಂಗೆಲ್ಲ ಇಲ್ಲ. ಅಲ್ಲಿ ಪರಿಭಾವಿಸತಕ್ಕಂಥ ಭಾವ ಅಲ್ಲಿ ಅದೇ ಇದೆ ಅಂತ ಹೇಳಿ ಮಾಡುವಂಥದ್ದು. ಅಲ್ಲಿಗೆ ಬೀಜಾಕ್ಷರಗಳನ್ನ ಏನ್ ಕೊಟ್ಟಿದಾರಲ್ಲ, ಈ ಚಕ್ರಗಳ ಮೂಲಕ ನಮ್ಗೆ ವಚನಗಳ ಸಾಕ್ಷಿ ಐತೆ. ಹಾಗಾಗಿ ಅದನ್ನ ಹೇಳ್ಬೋದು. ಅದಕ್ಕೇನ್ ಸಾಕ್ಷಿ ಇದೆಯೋ ನನಗೆ ಗೊತ್ತಿಲ್ಲ.
ಎಲ್ಲಿದೆ ಪಾಕಾರ? ಪಾಕಾರವೇನು ಬಂತಲ್ಲ ನೋಡ್ರಿ, ಎಲ್ಲಿದೆ? ಇದೆಯಾ? ಅದ್ರಲ್ಲಿ ಇದೆಯಾ? ಪಾದೋದಕಕ್ಕೆ ಪಾದ ಆಯ್ತಲ್ಲ, ಇದ್ರಾಗ ಐತ್ರಿ. ಹಾ ರೀ, ನೋಡಿ ಪಾದೋದಕಕ್ಕೆ, ಪಾದೋದಕ ಅಪ್ಪತತ್ವ. ಏನ್ ಹೇಳ್ಬೇಕ್ರಿ?